ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ನಿಮಗೆ ಹೇಳಬೇಕಾದದ್ದು ತುಂಬಾ ದಿನಗಳಿಂದ ಎಲ್ಲರ ಕಣ್ಣಲ್ಲಿ ಕುತೂಹಲ ಹುಟ್ಟಿಸಿದ್ದ ಒಂದು ಸಿನಿಮಾ. ಹೌದು, ಮಿರಾಯಿ. ಮತ್ತೆ ಇನ್ನು ಹೀರೋ ಯಾರು ಅಂದ್ರೆ ನಮ್ಮ ಬಾಲನಟದಿಂದ ಹೀರೋ ಆಗಿ ಬೆಳೆದ ತೇಜಸ್ ಅಜ್ಜ. ಇವರಿಗೆ ಆಲ್ರೆಡಿ ಪ್ರೇಕ್ಷಕರಿಂದ ಸ್ಪೆಷಲ್ ಪ್ಲೇಸ್ ಇದೆ. ಹೀಗಾಗಿ ಈ ಬಾರಿ ಹೀರೋ ಆಗಿ ಎಷ್ಟು ಇಂಪ್ರೆಸ್ ಮಾಡ್ತಾರೆ ಅನ್ನೋದನ್ನ ನೋಡೋದು ಎಲ್ಲರಿಗೂ ಕ್ಯೂರಿಯಾಸಿಟಿ. ಕಥೆ ಹೇಗಿದೆ ಅನ್ನೋದನ್ನ ಮೂವಿ ನೋಡಿ ತಿಳ್ಕೋಬೇಕು. ಎಲ್ಲಿ ನಾನು ಚಿಕ್ಕದಾಗಿ ಇಂಪಾರ್ಟೆಂಟ್ ಟಾಪಿಕ್ ತಿಳಿಸ್ತೀನಿ. ಮಿರಾಯಿ ಅನ್ನೋದರ ಅರ್ಥವೇನು ಗೊತ್ತಾ? ಭವಿಷ್ಯ. ಸಿನಿಮಾ ಕೂಡ ಫ್ಯೂಚರ್, ಪಾಸ್ಟ್, ಪ್ರೆಸೆಂಟ್ ಈ ಮೂರರ ನಡುವೆ ನಡೆಯೋ ಒಂದು ಪ್ರಯಾಣ. ತೇಜಸ್ ಅಜ್ಜನ ಪಾತ್ರ ಸಾಮಾನ್ಯ ಯುವಕ, ಆದರೆ ಅವನಿಗೆ ಎದುರಾಗೋ ಘಟನೆಗಳು ಸಾಮಾನ್ಯವಲ್ಲ. ಅವನು ಕೆಲವೊಮ್ಮೆ ತನ್ನ ಹಳೆಯ ನೆನಪುಗಳಲ್ಲಿ ಮುಳುಗ್ತಾನೆ, ಕೆಲವೊಮ್ಮೆ ಭವಿಷ್ಯದ ಕನಸುಗಳಲ್ಲಿ ತೇಲ್ತಾನೆ. ಈ ಗೊಂದಲವೇ ಕಥೆಯ ಬ್ಯಾಕ್ಬೋನ್. ಸಿನಿಮಾ ಪ್ರಾರಂಭದಲ್ಲಿ ಸ್ವಲ್ಪ ನಿಧಾನ, ಸಸ್ಪೆನ್ಸ್ ಬಿಲ್ಡ್ ಆಗೋಂತಿರುತ್ತದೆ. ನಂತರ ಮಧ್ಯಭಾಗದಲ್ಲಿ ಬರುವ ಟ್ವಿಸ್ಟ್ಗಳು ಅಲ್ಲಿ ಆಡಿಯನ್ಸ್ ಲಿಟ್ರಲಿ ಏನಾಗುತ್ತಾ ಇದೆ ಮುಂದೆ ಅಂತ ಕುತೂಹಲದಿಂದ ನೋಡ್ತಾರೆ. ಆಮೇಲೆ ಗ್ರ್ಯಾಜುವಲಿ ಕಥೆ ಭಾವನಾತ್ಮಕ ದಾರಿಯಲ್ಲಿ ಸಾಗುತ್ತದೆ. ವಿಶೇಷವಾಗಿ ಕುಟುಂಬದ ಸಂಬಂಧಗಳು, ಬಾಂಧವ್ಯಗಳು ಇವು ಕ್ಲೈಮ್ಯಾಕ್ಸ್ನಲ್ಲಿ ತುಂಬ ಹಾರ್ಟ್ ಟಚಿಂಗ್ ಆಗಿ ತಲುಪುತ್ತವೆ. ಅಭಿನಯ ಬಗ್ಗೆ ಇಲ್ಲಿ ಮುಖ್ಯವಾಗಿ ಹೇಳಬೇಕಾದ್ದು ತೇಜಸ್ ಅಜ್ಜನ್ ಪರ್ಫಾರ್ಮೆನ್ಸ್. ಇಮೋಷನಲ್ ಸೀನ್ಸ್ನಲ್ಲಿ ಅವರ ನ್ಯಾಚುರಲ್ ಆಕ್ಟಿಂಗ್ ತುಂಬ ರಿಯಲಿಸ್ಟಿಕ್ ಆಗಿ ಅನಿಸುತ್ತದೆ. ಕೋಪ, ಗೊಂದಲ, ನೋವು ಎಲ್ಲವನ್ನೂ ಕಂಟ್ರೋಲ್ಡ್ ಆಗಿ ತೋರಿಸಿದ್ದಾರೆ. ರೊಮ್ಯಾನ್ಸ್ ಸೀನ್ಸ್ ಕೂಡ ಓವರ್ ಆಗಿಲ್ಲ, ಸ್ಟೋರಿಗೆ ಬೇಕಾದಷ್ಟು ಮಾತ್ರ. ಆಡಿಯನ್ಸ್ಗೆ ಖಂಡಿತ ಅನ್ನಿಸೋದು, ವಾವ್, ಈ ಹುಡುಗ ಬಾಲನಟ ಅಲ್ಲ, ಹೀರೋ ಆಗಿ ಫುಲ್ ಮಚ್ಯೂರ್ಡ್ ಆಗಿದ್ದಾನೆ. ಸಪೋರ್ಟ್ ಪಾತ್ರಗಳು ಸಾಲಿಡ್, ಕುಟುಂಬದ ಪಾತ್ರಗಳು ವಿಶೇಷವಾಗಿ ರಿಲೇಟೆಬಲ್. ನಿರ್ದೇಶನ್ ಕಡೆ ಬಂದ್ರೆ ಡೈರೆಕ್ಟರ್ ಸ್ಟೋರಿಯನ್ನ 2 ಮೂಡ್ನಲ್ಲಿ ಕೊಂಡೊಯ್ದಿದ್ದಾರೆ. ಒಂದು ಕಡೆ ಸಸ್ಪೆನ್ಸ್, ಮತ್ತೊಂದು ಕಡೆ ಇಮೋಷನ್. ಈ ಬ್ಯಾಲೆನ್ಸ್ ಇಡೋಕೆ ಪ್ರಯತ್ನ ಯಶಸ್ವಿಯಾಗಿದೆ. ಹೌದು, ಕೆಲವು ಜಾಗಗಳಲ್ಲಿ ಪೇಸ್ ನಿಧಾನ ಅನ್ನಿಸಬಹುದು, ಆದರೆ ಅದು ಸ್ಟೋರಿ ಡೆಪ್ತ್ ಕೊಡೋಕೆ. ತಾಂತ್ರಿಕ ಅಂಶಗಳು ಕಾಡೆ ನೋಡೋದು ಆದ್ರೆ ಸಂಗೀತ ದಲಿ ಸೀನ್ಸ್ಗೆ ಸೂಕ್ತವಾಗಿಯೇ ಬಳಸಿದ್ದಾರೆ. ಕ್ಲೈಮ್ಯಾಕ್ಸ್ ಮ್ಯೂಸಿಕ್ ಎಸ್ಪೆಷಲಿ ಗೂಸ್ಬಂಪ್ಸ್ ಕೊಡುತ್ತದೆ. ಕ್ಯಾಮಫ್ಲಾಜ್ ಅಲಿತ್ತದೆ. BGM ಅಲಿ ಸಸ್ಪೆನ್ಸ್ ಪಾರ್ಟ್ಸ್ನಲ್ಲಿ ಥ್ರಿಲ್ ಹೆಚ್ಚಿಸ್ತದೆ. ವರ್ಕ್ ಕೂಡ ಕೆಲವು ಶಾಟ್ಸ್ ತುಂಬ ಕ್ರಿಯೇಟಿವ್, ಮೂಡ್ ಬಿಲ್ಡ್ ಮಾಡೋದ್ರಲ್ಲಿ ಮೇಜರ್ ರೋಲ್. ಎಡಿಟಿಂಗ್ ನೋಡಾಯ್ರೆ ಕೆಲ ಸೀನ್ಸ್ ಸ್ಲೋ ಆಗಿದ್ದರೂ ಓವರ್ ಆಲ್ ಫ್ಲೋ ನೀಟ್. ಏನು ಮೈನಸ್ ಆಗಿದೆ ಅಂದ್ರೆ ಮೊದಲಾರ್ಧದಲ್ಲಿ ಸ್ಟೋರಿ ಸ್ಲೋ ಪೇಸ್. ಇದು ಮ್ಯಾಸ್ ಎಂಟರ್ಟೈನ್ಮೆಂಟ್ ಬೇಡುವವರಿಗೆ ಬೋರ್ ಆಗಬಹುದು. ಸಪ್ರೆಸಿಂಗೊಲಾಜಿಕಲ್ ಎಲಿಮೆಂಟ್ಸ್ ಇನ್ನೂ ಡೀಪ್ ಆಗಿರೋದು ಚೆನ್ನಾಗಿರುತ್ತಿತ್ತು. ರೆಸ್ಟ್ಲೆಸ್, ಮಿಸ್ಲೆಡ್ ಡಯಲಾಗ್ಸ್ ಕಡಿತ ಮಾಡಿದ್ರೆ ಪಂಚ್ ಹೆಚ್ಚಾಗುತ್ತಿತ್ತು. ಫೈನಲ್ ವರ್ಡ್. ನಾನ್ ಕದೆಯಿಂದ ಈ ಮೂವಿ ಮಿರಾಯಿ ಒಂದು ಡಿಫ್ರೆಂಟ್ ಅಟೆಂಪ್ಟ್. ತೇಜಸ್ ಅಜ್ಜಗೆ ಇದು ಸಾಲಿಡ್ ಹೀರೋ ಎಂಟ್ರಿ. ಕೇವಲ ಕಮರ್ಷಿಯಲ್ ಎಲಿಮೆಂಟ್ಸ್ ಬೇಡೋವರಿಗೆ ಇದು ಸ್ಲೋ ಆಗಿ ತೋರುತ್ತದೆ. ಆದರೆ ಕಾಂಟೆಂಟ್, ಆಕ್ಟಿಂಗ್ ಮತ್ತು ಮೆಸೇಜ್ ಬೇಕು ಅಂದ್ರೆ ಈ ಸಿನಿಮಾ ಖಂಡಿತ ವರ್ತ್ ವಾಚ್. ಫ್ಯೂಚರ್, ಫ್ಯಾಮಿಲಿ, ಫೀಲಿಂಗ್ಸ್ ಈ ಮೂರನ್ನೂ ಮಿಕ್ಸ್ ಮಾಡಿ ಒಮ್ಮೆ ನೋಡ್ಲೇಬೇಕಾದ ಸಿನಿಮಾ ಇದು. ರಿವ್ಯೂ ಇಷ್ಟ ಆಯ್ತಾ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಒಪಿನಿಯನ್ ಕಾಮೆಂಟ್ನಲ್ಲಿ ಬರೆಹಾಕಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ಕನ್ನಡ ಸಿನಿಮಾ ಆರ್ ಸೀರೀಸ್ ರಿವ್ಯೂನಲ್ಲಿ. ಜೈ ಕನ್ನಡ.